ದಸರಾ ಸಂಭ್ರಮ ಕಳೆಗಟ್ಟಿದೆ. ಮಹಿಷಾಸುರ ಮರ್ದಿನಿ ಉತ್ಸವ ಮೂರ್ತಿ ಸಿದ್ಧವಾಗಿದೆ. ಚಾಮುಂಡೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ವಿಗ್ರಹಕ್ಕೆ ಸಾಹಿತಿ ಬಾನು ಮುಷ್ತಾಕ್ ಪುಷ್ಪಾರ್ಚನೆಯನ್ನ ನೆರವೇರಿಸುತ್ತಾರೆ. ಇನ್ನು ಚಾಮುಂಡೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕ ಶಶಿಶೇಖರ್ ದೀಕ್ಷಿತ್ ಜೊತೆ ನಮ್ಮ ಪ್ರತಿನಿಧಿ ರಾಮ್ ನಡೆಸಿರುವ ಮಾತುಕತೆ ಇಲ್ಲಿದೆ. ನಾನೀಗ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು ಈ ಒಂದು ಉತ್ಸವ ಮೂರ್ತಿಯನ್ನು. ವಿಶೇಷವಾದಂತಹ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ಮಹಿಷಾಸುರ ಮರ್ದಿನಿಯ ಉತ್ಸವ ಮೂರ್ತಿ ಇದಾಗಿದೆ. ಯಾಕಂದರೆ ಚಾಮುಂಡಿ ಬೆಟ್ಟದಲ್ಲಿ ಒಂದು ಮೂಲ ವಿಗ್ರಹ ಇದೆ, ಅದಾದ ನಂತರ ಉತ್ಸವಗಳಿಗೆ ಅಂತೇಳಿ ಉತ್ಸವ ಮೂರ್ತಿ ಇದೆ. ಈ ಒಂದು ವಿಗ್ರಹವನ್ನು ಏನು ನೋಡ್ತಾ ಇದ್ದೀರಾ, ಇದು ಜಂಬೂ ಸವಾರಿಯಲ್ಲಿ ಆನೆಯ ಮೇಲೆ ಚಿನ್ನದ ಅಂಬಾರಿಯಲ್ಲಿ ಸಾಗುವಂತಹ ಉತ್ಸವ ಮೂರ್ತಿ ಇದಾಗಿದೆ. ಇದೇ ಉತ್ಸವ ಮೂರ್ತಿಗೆ ತಾಯಿ ಚಾಮುಂಡೇಶ್ವರಿಗೆ ಒಂದು ಪುಷ್ಪಾರ್ಚನೆಯನ್ನು ಮಾಡಿ ದಸರೆಗೆ ಪ್ರತಿ ವರ್ಷ ಚಾಲನೆಯನ್ನು ನೀಡಲಾಗ್ತದೆ. ಒಂದು ಕಡೆ ನಾಡ ದೇವತೆ ತಾಯಿ ಚಾಮುಂಡೇಶ್ವರಿ ಮಹಿಷಾಸುರ ಮರ್ದಿನಿಯ ರೂಪದಲ್ಲಿರುವಂಥದ್ದು, ಇದಕ್ಕೆ ಪುಷ್ಪಾರ್ಚನೆ ಮಾಡಿ ದಸರೆಗೆ ಚಾಲನೆ ಕೊಡುವಂಥ ಕೆಲಸ ಆಗ್ತದೆ. ಇದಲ್ಲದೆ ನವರಾತ್ರಿಯ ಕೊನೆಯ ದಿನ ವಿಜಯದಶಮಿಯ ಮೆರವಣಿಗೆ ಆಗ್ತದೆ. ಆ ಸಂದರ್ಭದಲ್ಲೂ ಆನೆಯ ಮೇಲೆ ಚಿನ್ನದ ಅಂಬಾರಿಯನ್ನು ಇಟ್ಟು ಚಿನ್ನದ ಅಂಬಾರಿಯ ಒಳಗೆ ರಾರಾಜಿಸುವಂತಹ ಉತ್ಸವ ಮೂರ್ತಿ ಸಹ ಇದೇ ಆಗಿದೆ. ನವರಾತ್ರಿಗೆ ಚಾಲನೆಗೆ ಕ್ಷಣಗಣನೆ ಆರಂಭವಾಗಿದೆ. ದಸರಾ ಉದ್ಘಾಟನೆ ಆಗೋದೆ ಈ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆಯನ್ನು ಮಾಡಿ. ಈ ಉತ್ಸವ ಮೂರ್ತಿಯ ವಿಶೇಷತೆ ಏನು? ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಚರಣ್ಯ ತ್ರಿಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ಒಂದು ಪುರಾಣ ಪ್ರಸಿದ್ಧವಾದ ದೇವಸ್ಥಾನ ಇರತಕ್ಕಂಥದ್ದು. ಇದು ಕತೆ ತಮಗೆಲ್ಲ ಗೊತ್ತಿರತಕ್ಕಂಥದ್ದು. ಇದು ಮಹಾಬಲಗಿರಿ ಚಂಡಮುಂಡಾಸುರ ಸಂಹಾರ ಮಾಡಿರ್ತಕ್ಕಂಥ ಒಂದು ಕ್ಷೇತ್ರ ಆಗಿರ್ತಕ್ಕಂಥದ್ದು. ಅವನು ಮಹಿಷಾಸುರನ ಸಂಹಾರ ಮಾಡಬೇಕಾದ್ರೆ ತುಂಬ ದೇವಾನ್ ದೇವತೆಗಳಿಗೂ ಸಂಹಾರ ಯಜ್ಞಯಾಗಾದಿಗಳು ಮಾಡುವಾಗ ಹಸುರು ತುಂಬ ತೊಂದರೆ ಕೊಡ್ತಾರೆ. ಅದೆಲ್ಲ ತಮಗೆಲ್ಲ ಗೊತ್ತಿರ್ತಕ್ಕಂಥ ಆ ಒಂದೊಂದು ದೇವತೆಗಳು ಒಂದೊಂದು ಆಯುಧ ಕೊಡ್ತಾರೆ. ಖಡ್ಗ, ಶೂಲ, ಬಾಣ, ಭೂಷಿಂಡಿ, ಆಮೇಲೆ ಖಡ್ಗ, ಗೇಟ, ತ್ರಿಶೂಲ ಅಂತೇಳಿ ಒಂದೊಂದು ದೇವ್ರನ್ನ ಕೊಡ್ತಾರೆ. ಆ ಅಷ್ಟಭುಜಗಳಿಂದ ಅವನ್ನ ಸಂಹಾರ ಮಾಡ್ತಾರೆ. ಸಪ್ತಮಂ ಕಾಳರಾತ್ರಿಂಚ ಅಂತ ಹೇಳ್ತಾನೆ. 7ನೇ ದಿನ ಅವ್ನು ಸಂಹಾರ ಆಗಿರ್ತಕ್ಕಂಥದ್ದು ತಮಗೆಲ್ಲ ಬಂದಿರತಕ್ಕಂಥದ್ದು, ಪುರಾಣದಲ್ಲಿ ಬಂದಿರತಕ್ಕಂಥದ್ದು ಅದೇ ಕಥೆ ಆಗಿರ್ತಕ್ಕಂಥದ್ದು. ಚಾಮುಂಡಿ ಬೆಟ್ಟದಲ್ಲಿ ನಡೀತಕ್ಕಂಥ ವಿಶೇಷ ಅಂತಂದರೆ ಎಂದಿನಂತೆ ಬೆಳಗ್ಗೆ ಮಹಾನ್ಯ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಹಾಗೆ ಒಂದೊಂದು ಅಲಂಕಾರ ಮಾಡ್ತಕ್ಕಂಥದ್ದು ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು. ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆಯಲಿಕ್ಕೆ ಲಕ್ಷಾಂತರ ಜನರು ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ. ಗರ್ಭಗುಡಿಯಲ್ಲಿರುವಂಥ ಮೂಲ ವಿಗ್ರಹವನ್ನು ದರ್ಶನ ಮಾಡಿ ತೆರಳುತ್ತಾರೆ. ಆದರೆ ಉತ್ಸವ ಮೂರ್ತಿಯೇ ಜನರ ಬಳಿ ತೆರಳುವಂಥ ಒಂದು ಇದು ಅಂದರೆ ಇದು ಅದಕ್ಕೆ ಅಂತಲೇ ಮಾಡಿಸಿರ್ತಕ್ಕಂಥ ವಿಗ್ರಹ. ಹಿಂದೆ ನಾವು ನೋಡಿದಾಗ ಮಹಾರಾಜರು ಕೂತ್ಕೊಂಡು ಹೋಗ್ತಿದ್ರು, ಚಿಕ್ಕ ವಯಸ್ಸಲ್ಲಿ ನೋಡಿದ್ವಿ. ಅದಾದಮೇಲೆ ಭಾರತ ಮಾತಾ ವಿಗ್ರಹ ಹೋಗ್ತಿತ್ತು, ಆಮೇಲೆ ಭುವನೇಶ್ವರಿ ವಿಗ್ರಹ ಹೋಗ್ತಿತ್ತು, ಅದನ್ನು ನೋಡಿದ್ವಿ. ಅದಾದ ನಂತರ ದೇವಸ್ಥಾನದ ಕಮಿಟಿಯವರು HNK ಗೌಡ ಅಂತೇಳಿ ಅಶೋಕ ರೋಡಲ್ಲಿರೋರು ಕೇಳಿ ಈ ವಿಗ್ರಹ ಮಾಡಿಸಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಅಂದರೆ ನಾಡಿನ ಅಧಿದೇವತೆನೇ ಅಂಬಾರಿ ಮೇಲೆ ಹೋಗ್ತಕ್ಕಂಥದ್ದು ಇಲ್ಲಿನ ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಸರಾ ಅಂತಿಮವಾಗುವಂಥದ್ದೇ ರಥೋತ್ಸವ ಮತ್ತು ತೆಪ್ಪೋತ್ಸವ ಜಾತ್ರೆಗಳ ಮುಖಾಂತರವಾಗಿ. ಸೊ ಈ ದಸರಾ ಜಂಬೂ ಸವಾರಿ ಆದ ಮೇಲೂ ಸಹ ಚಾಮುಂಡಿ ಬೆಟ್ಟದ ಕೊನೆಯ ಆಚರಣೆಗಳು ಯಾವಾಗಿರುತ್ತೆ? ಅಂದರೆ ವಿಶೇಷವಾಗಿ ಮಹಾರಾಜರು ಒಂದು ಪ್ರತೀತಿಯಾಗಿ ಮಾಡ್ಕೊಂಬಂದಿರ್ತಕ್ಕಂಥದ್ದು. ವಿಜಯದಶಮಿಗೆ ಹತ್ತಿರವಾಗಿ ಚಾಮುಂಡಿ ಬೆಟ್ಟದಲ್ಲಿ ರಥೋತ್ಸವ ನಡೀತಕ್ಕಂಥ ವಿಶೇಷ. ಇದೇ ರೀತಿ ತಿರುಪತಿನಲ್ಲೂ ರಥೋತ್ಸವ ನಡೀತಿದೆ. ಶ್ರವಣ ನಕ್ಷತ್ರ ದಿವಸ ಅಲ್ಲಿ ತಿರುಪತಿಯಲ್ಲಿ ಮಾಡ್ತಾರೆ. ಇಲ್ಲಿ ಉತ್ತರಾಭಾದ್ರ ನಕ್ಷತ್ರ ದಿವಸ ಅಥವಾ ಚತುರ್ದಶಿ ಅಥವಾ ತ್ರಯೋದಶಿ ತಿಥಿನಲ್ಲಿ ಮಾಡ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರಧಾನವಾಗಿ ತಗೊಂಡಿರ್ತಕ್ಕಂಥದ್ದು ಉತ್ತರಾಭಾದ್ರ ನಕ್ಷತ್ರದಲ್ಲಿ ರಥೋತ್ಸವ. ಆಶ್ವೀಜ ಮಾಸದಲ್ಲಿ ಅಶ್ವಿನಿ ನಕ್ಷತ್ರ ಪ್ರಧಾನ ಕೂಟದಿಂದ ಆಶ್ವೀಜ ಮಾಸದಲ್ಲಿ ಅಶ್ವಿನಿ ನಕ್ಷತ್ರ ಅವಭೃತ ತೀರ್ಥಸ್ಥಾನ ನಡೀತಕ್ಕಂಥದ್ದು ವಿಶೇಷ. ಇದು ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ಅವರ ಸ್ಪಷ್ಟವಾದಂತಹ ಮಾತುಗಳು. ನವರಾತ್ರಿ ಉತ್ಸವದಲ್ಲಿ ನಾಡ ದೇವತೆ ತಾಯಿ ಚಾಮುಂಡೇಶ್ವರಿಯನ್ನು ಪೂಜಿಸಿದ್ರೆ ಎಲ್ಲವೂ ಒಳಿತಾಗ್ತದೆ. ಹೀಗಾಗಿ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಕೈಗೊಂಡು ನಾಡು ಸುಭಿಕ್ಷವಾಗಿರಲಿ, ಎಲ್ಲೆಡೆ ಶಾಂತಿ ನೆಲೆಸಲಿ, ಸರ್ವೇ ಜನ ಸುಖಿನೋ ಭವಂತು ಅನ್ನೋ ರೀತಿ ಆಗಲಿ ಅನ್ನೋ ಒಂದು ಪ್ರಾರ್ಥನೆಯನ್ನು ಮಾಡೋದಾಗಿ ಹೇಳಿದ್ದಾರೆ. ಚಾಮುಂಡಿ ಬೆಟ್ಟದಿಂದ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.